ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಐತಿಹಾಸಿಕ ಪುರಾತನ ಪ್ರಸಿದ್ಧ ದಕ್ಷಿಣ ಕಾಶಿ ಅಂತಲೇ ಪ್ರಖ್ಯಾತಿಯಾಗಿರುವ ಶ್ರೀ ಭೋಗನಂದೀಶ್ವರ ರಥವನ್ನು ನೋಡಿದರೆ ಎಂಥವರಿಗಾದರೂ ಕೂಡ ಭಕ್ತಿ ಭಾವ ಮೂಡುತ್ತೆ. ಅಸಲಿಗೆ ಈ ದೇವಸ್ಥಾನ ಪುರಾತನ ಕಾಲದ ರಥ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಪ್ರತಿ ವರ್ಷ ನಡೆಯುವ ಜಾತ್ರೆ ಹಾಗೂ ರಥೋತ್ಸವದಲ್ಲಿ ಬಳಸಲು ಯೋಗ್ಯವಾಗಿರಲ್ಲ. ಅನಿವಾರ್ಯವಾಗಿ ಬಳಸಿದಾಗ ಎಲ್ಲಂದರಲ್ಲಿ ನಿಂತು ಹೋಗೋದು, ವಾಲೋದು, ಅಚ್ಚು ಮುರಿಯೋದು ಹೀಗೆ ನಾನಾ ಅವಾಂತರಗಳು ಸೃಷ್ಟಿಯಾಗ್ತಾನೆ ಇರುತ್ತೆ. ಕಳೆದ ವರ್ಷ ಅಚ್ಚು ಮುರಿದು ರಥ ಕದಲಲೇ ಇಲ್ಲ. ಇದರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹುರುಳುಗುರ್ಕಿ ಗ್ರಾಮದ ನಿವಾಸಿ ಉದ್ಯಮಿ ವೆಂಕಟೇಶ್ ಗೌಡ ಎಂಬುವರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಂದಾಪುರದ ಶಿಲ್ಪಿಗಳ ಬಳಿ ಅತ್ಯಾಧುನಿಕ ಮಾದರಿಯ ಭವ್ಯವಾದ ರಥವನ್ನು ನಿರ್ಮಾಣ ಮಾಡಿಸಿ ಈಗ ದೇವಾಲಯಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಕುಂದಾಪುರದ ಕುಂಬಾಶಿಯ ಶ್ರೀ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಕೇಂದ್ರದಲ್ಲಿ ರಥ ನಿರ್ಮಾಣವಾಗಿದೆ. ಸಾಗುವಾನಿ ಹಾಗೂ ಭೋಗಿ ಮರದಿಂದ ರಥವನ್ನು ತಯಾರಿಸಿರುವಂತಹದ್ದು ಮತ್ತೊಂದು ವಿಶೇಷ. ನಕ್ಷತ್ರದ ಆಕಾರದಲ್ಲಿ ತಲೆ ಎತ್ತಿರುವಂತಹ ರಥವನ್ನು ನೋಡುಗರ ಮನಸೂರೆಗೊಳಿಸ್ತಾ ಇದೆ. ಕಳೆದ 1.5 ವರ್ಷದಿಂದ ರಥ ನಿರ್ಮಾಣ ಕಾರ್ಯ ನಡೆಸಲಾಗ್ತಾ ಇತ್ತು. ರಥದಲ್ಲಿ ಹೂವಿನ ಸಾಲು ಜೊತೆಗೆ ಕೊನೆ ಅಡ್ಡೆ ಸಾಲು ಜೊತೆಗೆ ಬಳ್ಳಿ ಸಾಲು, ಶಿವನ ಪರಿವಾರ, ಪಾರ್ವತಿ ಕಲ್ಯಾಣ, ದಕ್ಷಿಣ ಮೂರ್ತಿ, ಈ ರೀತಿ ವೃಷಭ ವಾಹನ ಸೇರಿದಂತೆ ವಿವಿಧ ಪ್ರಕಾರಗಳಲ್ಲಿ ಆಕರ್ಷಕ ಮೂರ್ತಿಯನ್ನು ಕೆತ್ತಲಾಗಿದೆ. ಈ ರಥ ಈಗ ಭಕ್ತರ ಮೆಚ್ಚುಗೆಗೂ ಕೂಡ ಕಾರಣವಾಗಿರುವಂಥದ್ದು, ಜೊತೆಗೆ ಭಕ್ತರ ಮನಸ್ಸನ್ನು ಕೂಡ ಸೆಳೆಯುವಂತಹ ಕೆಲಸ ಮಾಡ್ತಾ ಇದೆ. ನಂದಿ ದೇವಸ್ಥಾನಕ್ಕೆ ಶ್ರೀಯುತ ನಮ್ಮ ಸ್ನೇಹಿತರಾದಂಥ ವೆಂಕಟೇಗೌಡರವರು ಮಾಡಿಸ್ಕೊಟ್ಟಿದ್ದಾರೆ. ಈ ರಥನ ಮಾಡಿಸ್ಬೇಕಾದ್ರೆ ಇಲ್ಲಿ ಬಂದಾಗ ಈ ದೇವರ ಪ್ರೇರಣೆಯಿಂದ ಅವರ ಮನಸ್ಸಿಗೆ ಬಂದು ಅವ್ರದ್ದೊಂದು ಮಹದಾಸೆ ಇತ್ತು. ಆ ಮಹದಾಸೆಯಂತೆ ದೇವಾಲಯಕ್ಕೆ ಮಾಡಿ ಕೊಡಲೇಬೇಕು ಅಂತ ಬಿಟ್ಟದೆ ಅವರು ಒಂದು ಪ್ರತಿಜ್ಞೆ ತಗೊಂಡು ಮಾಡಿಸ್ಕೊಟ್ಟಿದ್ದಾರೆ. ಈ ರಥನ ಕುಂದಾಪುರದ ಥರ ಇರೋಂಥ ಕುಂಭಕಾಶಿ ಅನ್ನೋದು ಇದರಲ್ಲಿ ಮಾಡಿಸಿದ್ದು. ಅಲ್ಲಿ ರಾಜಗೋಪಾಲಾಚಾರಿ ಅಂತೇಳ್ಬಿಟ್ಟು ರಾಷ್ಟ್ರ ಪ್ರಶಸ್ತಿ ಪಡೆದಿರೋಂಥ ಶಿಲ್ಪಕಲಾ ಇದರಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಅವರೊಂದು ಕಡೆಯಿಂದ ನಾವು ಇದನ್ನು ಮಾಡಿಸಿದ್ದೀವಿ. ಇದು ಎಲ್ಲ